ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಈ ಸಂಚಿಕೆಯಲ್ಲಿ ಮುಂಬರುವ ನೆಟ್ ಪರೀಕ್ಷೆಯಲ್ಲಿ ಅಂದರೆ NET ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಕಾರಣದಿಂದ ಕೆಲವು ಪ್ರಶ್ನೋತ್ತರಗಳನ್ನು ರೂಪಿಸಿ ಪ್ರಶ್ನೆಗೆ ಉತ್ತರವನ್ನು ತಿಳಿಸುವುದರೊಂದಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡುವುದರ ಮೂಲಕ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂಬ ಕಾರಣದಿಂದ ಈ ಮುಂದಿನ ಕೆಲವು ಸಂಚಿಕೆಗಳನ್ನು ರೂಪಿಸ್ತಾ ಇದ್ದೇನೆ. ಒಂದೊಂದು ಸಂಚಿಕೆಯಲ್ಲಿಯೂ ಕೂಡ 10ರಿಂದ 15 ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ ಹಾಗೂ ಆ ಉತ್ತರಗಳಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ನೆಟ್ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಆರಿಸಿಕೊಂಡು ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ನಮ್ಮ ಕನ್ನಡದ ಪರೀಕ್ಷಾರ್ಥಿಗಳು ಈ ಸಂಚಿಕೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಆಮೇಲೆ ತಿಳಿಸಿ. ಹೇಗಿರಬೇಕು ಎಂಬ ಸಲಹೆಯನ್ನು ಕೂಡ ನೀವು ಕೊಡಬಹುದು. ಸ್ನೇಹಿತರೆ, ಎಲ್ಲ ಕನ್ನಡ ಮನಸ್ಸುಗಳಿಗೆ, ಕನ್ನಡ ಪರೀಕ್ಷಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನೇರವಾಗಿ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯಾಸಕ್ತ ಮನಸ್ಸುಗಳಿಂದ ಕೂಡಿದ ಎಲ್ಲ ಸಹೃದಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸ್ನೇಹಿತರೆ, ಪ್ರಶ್ನೆಗೆ ಹೋಗೋಣ. ಕನ್ನಡದ ಮೊದಲ ಶಬ್ದವೆಂದು ಹೇಳಲಾಗಿರುವುದು ಇಸಿಲ, ಬಾಳ್ಗಳ್ಚು, ಪೊಟ್ಟೆ, ಸಾಧುಂಗೆ ಸಾಧು. 4 ಪದಗಳನ್ನು ಇಲ್ಲಿ 4 ಬಹು ಆಯ್ಕೆಯ ಉತ್ತರಗಳನ್ನು ಕೊಡಲಾಗಿದೆ. ಯಾವ ಉತ್ತರವನ್ನು ನಾವು ಬರೀಬೇಕು ಅಂದಾಗ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡೋಣ. ಇಸಿಲ, ಬಾಳ್ಗಳ್ಚು, ಪೊಟ್ಟೆ, ಸಾಧುಂಗೆ ಸಾಧು ಇವೆಲ್ಲವೂ ಕೂಡ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನೆನಪಾಗುವಂತಹ ಪದಗಳೇ ಆಗಿವೆ. ಇಸಿಲ ಎಂಬುದು ಅಶೋಕನ ಶಾಸನದಲ್ಲಿ ಬಳಕೆಯಾಗಿದೆ ಎಂಬುದನ್ನು ಗಮನಿಸಿರುತ್ತೀರಿ. ಬಾಳ್ಗಳ್ಚು ಎಂಬುದು ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ. ಪೊಟ್ಟೆ ಎಂಬುದು ಗಾಥಾ ಸಪ್ತಶತಿ ಎನ್ನುವ ಕೃತಿಯಲ್ಲಿ ಬಳಕೆಯಾಗಿದೆ, ಕನ್ನಡ ಶಬ್ದ. ಸಾಧುಂಗೆ ಸಾಧು ಎಂಬುದು ಬಾದಾಮಿಯ ಶಾಸನದಲ್ಲಿ ಬರುವ ತ್ರಿಪದಿಗಳಲ್ಲಿ ಬರುವ ತ್ರಿಪದಿಯ ಮೊದಲನೆಯ ಸಾಲು. ಹಾಗಾದರೆ ಇದರಲ್ಲಿ ಯಾವ ಪದವನ್ನು ಮೊಟ್ಟ ಮೊದಲ ಕನ್ನಡ ಪದವೆಂದು ಗುರುತಿಸಿದ್ದೇವೆ ಎಂದು ಆಲೋಚನೆ ಮಾಡುತ್ತಾ ನಾವು ಗಮನಿಸುವುದಾದರೆ DL ನರಸಿಂಹಾಚಾರ್ಯರವರು ಹೇಳ್ತಾರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಆಳ್ವಿಕೆ ಮಾಡುತ್ತಿದ್ದಂತಹ ಅಶೋಕ ಮೌರ್ಯ ಸಾಮ್ರಾಜ್ಯದ ದೊರೆ ನಾಡಿನಾದ್ಯಂತ ಹಾಕಿಸಿರುವಂಥ ಅನೇಕ ಶಿಲಾಶಾಸನಗಳಲ್ಲಿ ಕೆಲವು ಶಾಸನಗಳು ಕರ್ನಾಟಕದಲ್ಲಿಯೂ ಸಿಕ್ಕಿವೆ. ಪ್ರಾಚೀನ ಕರ್ನಾಟಕದ ಆಳ್ವಿಕೆ ಮಾಡುತ್ತಿದ್ದ ಮೌರ್ಯರ ಸಂದರ್ಭದಲ್ಲಿ ಬಹಳ ಪ್ರಸಿದ್ಧನಾದಂಥವನು ಅಶೋಕನೆಂಬ ರಾಜ. ಆ ಅಶೋಕ ಸಾಮ್ರಾಟನ ಅನೇಕ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ. ಅಂತಹ ಶಾಸನಗಳಲ್ಲಿ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದ ಆಳ್ವಿಕೆ ಮಾಡುತ್ತಿದ್ದ ಅಶೋಕ ಸಾಮ್ರಾಟನ ಶಾಸನವೊಂದು ಸಿದ್ಧಾಪುರ ಎನ್ನುವ ಊರಿನಲ್ಲಿ ದೊರೆತಂತಹ ಬ್ರಹ್ಮಗಿರಿ ಬೆಟ್ಟದ ಮೇಲೆ ದೊರೆತಂತಹ ಒಂದು ಶಾಸನದಲ್ಲಿ ಇಸಿಲ ಎಂಬ ಪದ ಇದೆ. ಇದು ಕನ್ನಡದ ಎಸಿಲ್ ಎನ್ನುವ ಪದದ ಆರ್ಯೀಕೃತ ರೂಪ. ಇದೊಂದು ಸ್ಥಳನಾಮ ಎಂಬುದಾಗಿ ವಾದ ಮಾಡಿದವರು DL ನರಸಿಂಹಾಚಾರ್, ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಅವರು. ಇಸಿಲ ಎಂಬುದು ಕನ್ನಡ ಪದ, ಇದೊಂದು ಸ್ಥಳದ ಹೆಸರಾಗಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಇಂತಹ ಒಂದು ಕನ್ನಡ ಪದ ಅಶೋಕನ ಶಾಸನದಲ್ಲಿ ಬಳಕೆಯಾಗಿದೆ ಎಂದರೆ ಕನ್ನಡ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಇದ್ದಿತು ಎಂಬುದಾಗಿ ವಾದಿಸುತ್ತಾರೆ DL ನರಸಿಂಹಾಚಾರ್ಯವರು. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ಪದ ಇಸಿಲ ಎಂಬುದನ್ನು ಬಹಳಷ್ಟು ಜನ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಉಳಿದಂತೆ ಬಾಳ್ಗಳ್ಚು ಎಂಬುದು ಕ್ರಿಸ್ತಶಕ 450ರ ಸುಮಾರಿನಲ್ಲಿ ಉತ್ಕೀರ್ಣಿಸಲಾದ ಕಾಕುತ್ಸ್ಥವರ್ಮನ ಕಾಲದ ಒಂದು ಶಿಲಾಶಾಸನದಲ್ಲಿ ಬರುವಂತಹ ಪದ. ಬಾಳ್ಗಳ್ಚು ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಪದ. ಪೊಟ್ಟೆ ಕ್ರಿಸ್ತಶಕ 2ನೇ ಶತಮಾನದ ಮಧ್ಯಭಾಗದಲ್ಲಿ ಆಳ್ವಿಕೆ ಮಾಡುತ್ತಿದ್ದನೆನ್ನಲಾದ ಶಾತವಾಹನ ದೊರೆ ಹಾಲ ಎನ್ನುವವನು ಸಂಕಲನ ಮಾಡಿದ ಪ್ರಾಕೃತ ಗ್ರಂಥ ಗಾಥಾ ಸಪ್ತಶತಿ ಎಂಬ ಕೃತಿಯಲ್ಲಿ ಅತ್ತ, ತುಪ್ಪ, ಪೊಟ್ಟೆ, ತೀರ್ ಇಂತಹ ಕೆಲವು ಕನ್ನಡ ಪದಗಳಿವೆ ಎಂಬುದಾಗಿ ಕೆಲವು ವಿದ್ವಾಂಸರು ಗುರುತಿಸಿದ್ದಾರೆ. ಹಾಗಾಗಿ ಪೊಟ್ಟೆ ಎನ್ನುವ ಪದ ಗಾಥಾ ಸಪ್ತಶತಿಯಲ್ಲಿ ಬಳಕೆಯಾಗಿರುವಂಥ ಪದ ಎಂಬುದಾಗಿ ವಾದಿಸಲಾಗಿದೆ. ಇನ್ನು ಸಾಧುಂಗೆ ಸಾಧು ಎನ್ನುವುದು ಈಗಾಗಲೇ ಹೇಳಿದಂತೆ ಕ್ರಿಸ್ತ ಶಕ
700ರ ಸುಮಾರಿನಲ್ಲಿ ಹಾಕಿಸಲಾಗಿರುವ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಬರುವ 3 ತ್ರಿಪದಿಗಳಲ್ಲಿ ಮೊದಲನೆಯ ತ್ರಿಪದಿಯ ಮೊದಲನೆಯ ಪಾದದಲ್ಲಿ ಬರುವ ಮೊದಲ ಸಾಲುಗಳು ಅವು. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಆದರೆ ಅದರ ಕಾಲ ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭ ಅಥವಾ 7ನೇ ಶತಮಾನದ ಕೊನೆ ಅಂತ ಹೇಳ್ಬೋದು ನಾವು. ಆದರೆ ಕನ್ನಡದ ಮೊಟ್ಟ ಮೊದಲ ಪದ ಇಸಿಲ. DL ನರಸಿಂಹಾಚಾರ್ಯರವರು ಹೇಳುವಂತೆ ಇದನ್ನು ಸಾಕಷ್ಟು ಜನ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಆದರೆ ಇದರ ಬಗ್ಗೆ ಭಿನ್ನಾಭಿಪ್ರಾಯಗಳು ಇವೆ. ಆದರೆ ಸಾರಸ್ವತ ಲೋಕದಲ್ಲಿ ಸಂಶೋಧಕರು ಗುರುತಿಸಿರುವಂಥ ಈ ಅಭಿಪ್ರಾಯವನ್ನು ಮನ್ನಿಸಿ ಇಸಿಲ ಎಂಬುದು ಕನ್ನಡ ಪದ ಎಂಬುದಾಗಿ ಒಪ್ಪಿಕೊಳ್ಳಲಾಗಿದೆ. ನೆನಪಿರಬೇಕು, ಈ ಪ್ರಶ್ನೆ 1ಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಇಸಿಲ ಎಂಬುದು ಗೊತ್ತಿರಬೇಕು ಸ್ನೇಹಿತರೆ. ಓಕೆ, 2ನೆಯ ಪ್ರಶ್ನೆಗೆ ಹೋಗೋಣ. ಕನ್ನಡ ನಾಡನ್ನು ಆಳಿದ ಮೊಟ್ಟ ಮೊದಲ ಕನ್ನಡ ರಾಜವಂಶ. ಪ್ರಾಚೀನ ಕರ್ನಾಟಕವನ್ನು ಅನೇಕ ರಾಜವಂಶಗಳು ಆಳ್ವಿಕೆ ಮಾಡಿವೆ. ಈಗ ತಾನೇ ಹೇಳಿದಂತೆ ಮೌರ್ಯರು ಕನ್ನಡ ನಾಡನ್ನು ಆಳ್ವಿಕೆ ಮಾಡ್ತಾ ಇದ್ರು, ಆದರೆ ಅವರು ಕನ್ನಡದವರಲ್ಲ. ಮೌರ್ಯರ ನಂತರ ಶಾತವಾಹನರು, ಪಲ್ಲವರು, ಪಾಂಡ್ಯರು, ಚೋಳರು, ಹೀಗೆ ಬೇರೆ ಬೇರೆಯವರು ಕೂಡ ಈ ಕನ್ನಡ ನಾಡಿನ ಆಳ್ವಿಕೆಯನ್ನು ಮಾಡಿದ್ದಾರೆ. ಅವರು ಯಾರೂ ಕೂಡ ಕನ್ನಡಿಗರಲ್ಲ. ಶಾತವಾಹನರು ಕನ್ನಡದವರಲ್ಲ, ಪಲ್ಲವರೂ ಕೂಡ ಕನ್ನಡದವರಲ್ಲ, ಇತ್ತ ಮಧುರೆಯ ಪಾಂಡ್ಯರೂ ಕೂಡ ಕನ್ನಡದವರಲ್ಲ. ಆದರೆ ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಅಥವಾ ಮೊದಲ ರಾಜ ಯಾರು ಎಂಬುದು ನಮಗೆ ಗೊತ್ತಿರಬೇಕು. ತಲಕಾಡಿನ ಗಂಗರು, ಮಾನ್ಯಕೇಟದ ರಾಷ್ಟ್ರಕೂಟರು, ಬನವಾಸಿಯ ಕದಂಬರು, ದ್ವಾರಸಮುದ್ರದ ಹೊಯ್ಸಳರು, ಇವರೆಲ್ಲರೂ ಕನ್ನಡಿಗರು, ಹೌದಲ್ವೇ? ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಎಲ್ಲರೂ, ನಮ್ಮ ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಇವರು ಕನ್ನಡದವರೇ. ಆದರೆ ಮೊಟ್ಟ ಮೊದಲ ರಾಜವಂಶ ಯಾವುದು? ತಾವು ಗಮನಿಸಿರಬಹುದು, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ವಿವರಣೆ ನಮಗೆ ದೊರೆಯುತ್ತದೆ. ಕ್ರಿಸ್ತ ಶಕ 340ರ ಸುಮಾರಿನಲ್ಲಿ ಪಲ್ಲವರೊಂದಿಗೆ ಹೋರಾಡಿ, ಅಂದರೆ ಕಂಚಿಯ ಪಲ್ಲವರೊಂದಿಗೆ ಹೋರಾಡಿ ಕನ್ನಡ ನಾಡನ್ನು ಅವರಿಂದ ಬಿಡಿಸಿಕೊಂಡು, ಅವರ ಆಳ್ವಿಕೆಗೆ ಸೇರಿದ್ದಂಥ ನಮ್ಮ ಕನ್ನಡ ನಾಡನ್ನು ಬಿಡಿಸಿಕೊಂಡು ಒಂದು ಚಿಕ್ಕ ಸಾಮ್ರಾಜ್ಯವನ್ನು ಕಟ್ಟುವುದರೊಂದಿಗೆ ಕನ್ನಡ ರಾಜವಂಶದ ಒಬ್ಬ ದೊರೆ ಕನ್ನಡ ನಾಡನ್ನು ಆಳ್ವಿಕೆ ಮಾಡಲು ಪ್ರಾರಂಭಿಸಿದ. ಹೌದು ಸ್ನೇಹಿತರೆ, ಮಯೂರ ವರ್ಮ. ಕ್ರಿಸ್ತಶಕ 4ನೇ ಶತಮಾನದ ಪೂರ್ವಾರ್ಧದಲ್ಲಿಯೇ ಕನ್ನಡ ನಾಡನ್ನು ಕಟ್ಟಿ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಮಯೂರ ವರ್ಮ ಸ್ಥಾಪಿಸಿದ ರಾಜವಂಶ ಕದಂಬ ರಾಜವಂಶ. ಬನವಾಸಿ ಆತನ ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 450ರ ಸುಮಾರಿನ ಹಲ್ಮಿಡಿ ಶಾಸನ ಅದೇ ಕದಂಬ ವಂಶದ ಕಾಕುತ್ಸ್ಥವರ್ಮನ ಕಾಲದಲ್ಲಿ ಹಾಕಿಸಿದಂತಹ ಶಾಸನ. ಕದಂಬರ ಆಳ್ವಿಕೆಗೆ ಸಂಬಂಧಪಟ್ಟ ಅನೇಕ ಶಾಸನಗಳು ನಮಗೆ ದೊರೆತಿವೆ. ತಾಳಗುಂದ, ಚಂದ್ರವಳ್ಳಿ, ಹಲ್ಮಿಡಿ, ಇನ್ನೂ ಮೊದಲಾದ ಕಡೆಯಲ್ಲಿ ಕದಂಬರ ಕಾಲದ ಶಾಸನಗಳು ದೊರೆತಿವೆ. ಹೌದು, ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಕನ್ನಡ ರಾಜವಂಶ ಕದಂಬ, ಬನವಾಸಿಯ ಕದಂಬರ ರಾಜವಂಶ. ಕದಂಬ ವಂಶ ಸ್ಥಾಪಕ ಮಯೂರ, ಆನಂತರ ಅವನ ಮಗ, ಅವನ ಮೊಮ್ಮಕ್ಕಳು, ಹೀಗೆ ಕಂಗವರ್ಮ, ಮೃಗೇಶವರ್ಮ, ಭಗೀರಥ, ಕಾಕುತ್ಸ್ಥವರ್ಮ, ಈ ಮುಂದೆ ಅವರ ವಂಶದವರು ಆಳ್ವಿಕೆ ಮಾಡ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅಂದರೆ ಪ್ರಶ್ನೆ 2ಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಕದಂಬ ಎಂಬುದು ಸರಿಯಾದ ಉತ್ತರ. ಕದಂಬ ವಂಶ ಸ್ಥಾಪಕರ ಹೆಸರು ಕೂಡ ನಿಮಗೆ ನೆನಪಿರಬೇಕು, ಮಯೂರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕದಂಬ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ 3, ಶಬ್ದ ಸ್ಮೃತಿ ಎಂಬ ಅಧಿಕರಣವನ್ನು ಒಳಗೊಂಡ ಕೃತಿ. ಅಧಿಕರಣ ಅಂದರೆ ಅಧ್ಯಾಯ ಎಂಬ ಅರ್ಥದಲ್ಲಿ. ನಾನೇ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ವಿವರಣೆ ಕೊಟ್ಟಿದ್ದೇನೆ. ನನ್ನ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಸಂಚಿಕೆಗಳನ್ನು ಗಮನಿಸಿದ್ದವರಿಗೆ ಇದು ಸುಲಭವಾದ ಪ್ರಶ್ನೆ. ಶಬ್ದ ಸ್ಮೃತಿ ಎಂಬುದು ನಿಜವಾಗಿ ಒಂದು ಕೃತಿಯ ಹೆಸರಲ್ಲ. ಅದು ಒಂದು ಕೃತಿಯಲ್ಲಿ ಬರುವ ಮೊದಲನೆಯ ಒಂದು ಅಧಿಕರಣ. ಅಧಿಕರಣ ಅಂದರೆ ಅಧ್ಯಾಯ. ಒಂದು ಅಧ್ಯಾಯಕ್ಕೆ ಆ ವ್ಯಕ್ತಿ, ಕರ್ತೃ ಒಂದು ಹೆಸರು ಕೊಟ್ಟಿದ್ದಾರೆ. 5 ಅಧಿಕರಣಗಳಿವೆ ಆ ಕೃತಿಯಲ್ಲಿ. ಮಾತಾಡೋಣ. ನೀವು ಸ್ವಲ್ಪ ಉತ್ತರವನ್ನು ಆಲೋಚನೆ ಮಾಡಿ. ಎ, ಕರ್ನಾಟ ಭಾಷಾಭೂಷಣ, ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ, ಕಾವ್ಯಾವಲೋಕನ. ಇಲ್ಲಿ 4 ಕೂಡ ಶಾಸ್ತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳೇ ಇವೆ. ಕರ್ನಾಟ ಭಾಷಾಭೂಷಣ ಬರೆದವನು 2ನೇ ನಾಗವರ್ಮ. ಕವಿರಾಜ ಮಾರ್ಗ ನಮಗೆಲ್ಲ ಗೊತ್ತಿರುವಂತೆ ಶ್ರೀ ವಿಜಯ. ಶಬ್ದಮಣಿ ದರ್ಪಣ ಕೇಶಿರಾಜ. ಕಾವ್ಯಾವಲೋಕನ ಅದು 2ನೇ ನಾಗವರ್ಮ. ಅಂದರೆ ಕರ್ನಾಟ ಭಾಷಾಭೂಷಣ ಎಂಬುದು
ಒಂದು ವ್ಯಾಕರಣ ಗ್ರಂಥ, ಕವಿರಾಜ ಮಾರ್ಗ ಒಂದು ಅಲಂಕಾರ ಶಾಸ್ತ್ರ ಅಥವಾ ಲಕ್ಷಣ ಗ್ರಂಥ, ಶಬ್ದಮಣಿ ದರ್ಪಣ ಒಂದು ವ್ಯಾಕರಣ ಶಾಸ್ತ್ರ, ಕಾವ್ಯಾವಲೋಕನ ಒಂದು ಅಲಂಕಾರ ಶಾಸ್ತ್ರ. ಕಾವ್ಯ ಎಂದರೇನು ಎನ್ನುವುದರ ಬಗ್ಗೆ ವಿವರಣೆ ಕೊಟ್ಟಿರುವಾಗ ಅಲ್ಲಿ 5 ಅಧಿಕರಣಗಳನ್ನಾಗಿ ಮಾಡಿಕೊಂಡಿದ್ದಾನೆ. 2ನೇ ನಾಗವರ್ಮ ಬರೆದಂತಹ ಕಾವ್ಯಾವಲೋಕನ ಎನ್ನುವಂತಹ ಈ ಲಕ್ಷಣ ಗ್ರಂಥದಲ್ಲಿ ಬರುವ ಮೊದಲನೆಯ ಅಧಿಕರಣವೇ ಶಬ್ದ ಸ್ಮೃತಿ. ನೆನ್ಪಿಟ್ಕೋಬೇಕು, ಶಬ್ದ ಸ್ಮೃತಿ ಎಂಬ ಅಧಿಕರಣವನ್ನು ಒಳಗೊಂಡ ಕೃತಿ ಕಾವ್ಯಾವಲೋಕನ. ಇದರ ಕರ್ತೃ 2ನೇ ನಾಗವರ್ಮ. ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಪ್ರಶ್ನೆ 3ಕ್ಕೆ ಸರಿಯಾದ ಉತ್ತರ ಕಾವ್ಯಾವಲೋಕನ. ನಾನು ಒಂದೊಂದು ಪ್ರಶ್ನೆಗೂ ಕೂಡ ಕೇವಲ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಮುಂದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೆ ಪೂರಕವಾದ ಕೆಲವು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಲ್ಲ, ಅದನ್ನು ಗಮನಿಸಬೇಕು ನೀವು. ಅಲ್ಲಿ ಪ್ರಶ್ನೆ ಈ ಪ್ರಶ್ನೆಯೇ ಬಂದಿರೋದಿಲ್ಲ, ನಾಳೆ ಇನ್ನೊಂದು ಪ್ರಶ್ನೆ ಬಂದುಬಿಡ್ತದೆ. ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ, ಹೌದಲ್ವೇ? ಈ ಮುಂದೆ ಅವೇ ಪ್ರಶ್ನೆಗಳು ಬರ್ತವೆ, ಸರಳವಾಗಿಯೇ ಇರುತ್ತವೆ, ಯಾವುದೇ ಕಾರಣಕ್ಕೂ ಅಳುಕದೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಪರೀಕ್ಷೆಯಲ್ಲಿ ಉತ್ತರವನ್ನು ಹೇಗೆ ಧೈರ್ಯವಾಗಿ ಬರೀತೀವಿಯೋ, ಈ ಪ್ರಶ್ನೆಗಳನ್ನು ಗಮನಿಸ್ತಾ ನಿಮ್ಮ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಲಿ ಎಂಬುದೇ ನಮ್ಮ ಈ ಎಲ್ಲ ಎಪಿಸೋಡ್ಗಳ ಸಂಚಿಕೆಗಳ ಉದ್ದೇಶ. ಸ್ನೇಹಿತರೆ, ಪ್ರಶ್ನೆ 3ಕ್ಕೆ ಅಂದರೆ ಶಬ್ದ ಸ್ಮೃತಿ ಯಾವ ಅಧಿಕರಣ ಇರುವಂಥ ಕೃತಿ ಯಾವುದು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಕಾವ್ಯಾವಲೋಕನ. ಆಯ್ಕೆ ಡಿ, ಕಾವ್ಯಾವಲೋಕನ. ನೆನ್ಪಿಟ್ಕೋಬೇಕು. ಓಕೆ, ಕಾವ್ಯಾವಲೋಕನ 2ನೇ ನಾಗವರ್ಮ ಬರೆದ ಒಂದು ಲಕ್ಷಣ ಗ್ರಂಥ. ಕಾವ್ಯಗಳ ಲಕ್ಷಣಗಳನ್ನು ಹೇಳುವಂಥ ಕೃತಿಗಳು ತಾನೆ. ದಂಡಿ, ಭಾಮಹ ಅಂತ ಹೇಗೆ ಹೇಳ್ತಾ ಹೋಗ್ತೀವೋ ಸಂಸ್ಕೃತದ ಲಾಕ್ಷಣಿಕರು, ಇವನು ಕನ್ನಡದ ಲಾಕ್ಷಣಿಕ. ಯಾರು? 2ನೇ ನಾಗವರ್ಮ. ಗೊಂದಲ ಮಾಡ್ಕೋಬೇಡಿ, 1ನೇ ನಾಗವರ್ಮ ಬೇರೆ. ಛಂದೋಂಬುದಿ, ಕರ್ನಾಟ ಕಾದಂಬರಿ ಎನ್ನುವ ಚಂಪು ಕಾವ್ಯ ಮತ್ತು ಛಂದಸ್ಸಿನ ಗ್ರಂಥ ಛಂದೋಂಬುದಿ, ಅದನ್ನು ಬರೆದವನು ಬೇರೆ. 2ನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ಕಾವ್ಯಾವಲೋಕನ. ಕರ್ನಾಟ ಭಾಷಾಭೂಷಣ, ವರ್ಧಮಾನ ಪುರಾಣ, ಅಭಿಧಾನ ವಸ್ತುಕೋಶ, ಛಂದೋ ವಿಚಿತಿ, ಈ 5 ಕೃತಿಗಳನ್ನು ಬರೆದಿದ್ದಾನೆ 2ನೇ ನಾಗವರ್ಮ ಅಂತ ಸಾಹಿತ್ಯ ಚರಿತ್ರೆಯ ತರಗತಿಯಲ್ಲಿ ನಾನೇ ನಿಮಗೆ ವಿವರಿಸಿದ್ದೆ. ಇರಲಿ, ಇದಕ್ಕೆ ನೆನ್ಪಿಟ್ಕೊಳ್ಳಿ, ಕಾವ್ಯಾವಲೋಕನದಲ್ಲಿ ಬರುವ ಒಂದು ಅಧಿಕರಣ ಶಬ್ದ ಸ್ಮೃತಿ ಎಂಬ ಭಾಗ. ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 4ನೆಯ ಪ್ರಶ್ನೆ. ಸಂಸ್ಕೃತ ಲಾಕ್ಷಣಿಕನ ವಿಚಾರ ಈಗ ತಾನೇ ಮಾತಾಡಿದ್ವಿ. ಪ್ರಶ್ನೆ 4, ದಂಡಿಯ ಕಾವ್ಯಾದರ್ಶವನ್ನು ಆಧರಿಸಿ ಬರೆಯಲಾದ ಕನ್ನಡದ ಲಕ್ಷಣ ಗ್ರಂಥ ಯಾವುದು? ಕನ್ನಡ ಕೃತಿ ಯಾವುದದು? ಎ, ಕವಿರಾಜ ಮಾರ್ಗ, ಬಿ, ಕಾವ್ಯಾವಲೋಕನ, ಸಿ, ಕಾವ್ಯಸಾರ, ಡಿ, ಕಬ್ಬಿಗರ ಕಾವ. ಸ್ನೇಹಿತರೆ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ. ನಾನು ವಿವರಣೆಯನ್ನು ಕೊಡೋದಂತೂ ಇದ್ದೇ ಇದೆ, ನೀವು ಸ್ವಲ್ಪ ಆಲೋಚನೆ ಮಾಡಿ. ಸುಲಭವಾದ ಪ್ರಶ್ನೆ ಇದು. ದಂಡಿ ನಮಗೆಲ್ಲ ಗೊತ್ತಿರುವಂತೆ ಸಂಸ್ಕೃತ ಲಾಕ್ಷಣಿಕ. ಕಾವ್ಯಾದರ್ಶ ಎನ್ನುವಂತಹ ಒಂದು ಲಕ್ಷಣ ಗ್ರಂಥವನ್ನು ಆತ ಬರೆದಿದ್ದಾನೆ. ದಂಡಿ ಮತ್ತು ಭಾಮಹ ನಮಗೆ ಕೇಳಿದ್ದೀವಲ್ಲ, ಈ ದಂಡಿ ಮತ್ತು ಭಾಮಹ ಇಬ್ಬರ ಪ್ರಭಾವವೂ ಕೂಡ ನಮ್ಮ ಕನ್ನಡದ ಈ ನಾವೀಗ ಉತ್ತರವನ್ನು ಗುರುತಿಸ್ತೀವಲ್ಲ ಆ ಕೃತಿಯ ಮೇಲೆ ಆಗಿದೆ. ಆದರೆ ಬಹಳಷ್ಟು ಜನ ಭಾಮಹನಿಗಿಂತ ದಂಡಿಯ ಕಾವ್ಯಾದರ್ಶದ ಪ್ರಭಾವವೇ ಹೆಚ್ಚಾಗಿದೆ ಎನ್ನುವ ಕಾರಣಕ್ಕೆ ಹೌದು, ಕಾವ್ಯಾದರ್ಶವನ್ನು ಆಧಾರವಾಗಿಟ್ಟುಕೊಂಡು ಕನ್ನಡದ ಈ ಗ್ರಂಥವನ್ನು ಬರೆಯಲಾಗಿದೆ ಎಂದು ಹೇಳುತ್ತಾರೆ. ಇರಲಿ, ದಂಡಿಯ ಕಾವ್ಯಾದರ್ಶವನ್ನು ಆಧರಿಸಿ ಬರೆಯಲಾಗಿರುವ ಕನ್ನಡದ ಕೃತಿ ಹೌದು, ನಿಮಗೆ ನೆನಪಾಗ್ತಾ ಇರುತ್ತೆ. ಬಹಳ ಸರಳವಾದ ಪ್ರಶ್ನೆ. ಕ್ರಿಸ್ತಶಕ 850 ಸುಮಾರಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ಅವನ ಸಭಾಸದನಾಗಿದ್ದ, ಅವನ ಆಸ್ಥಾನ ಕವಿಯಾಗಿದ್ದ ಶ್ರೀವಿಜಯ ಬರೆದಿದ್ದಾನೆ ಎಂದು ಹೇಳಲಾಗಿರುವ ಕವಿರಾಜ ಮಾರ್ಗಂ ಎನ್ನುವಂತಹ ಲಕ್ಷಣ ಗ್ರಂಥ ದಂಡಿಯ ಕಾವ್ಯಾದರ್ಶವನ್ನು ಆಧಾರವಾಗಿಟ್ಟುಕೊಂಡು ಬರೆದಂತಹ ಕೃತಿ. ಅಂದರೆ ಪ್ರಶ್ನೆ 4ಕ್ಕೆ ಉತ್ತರ ಆಯ್ಕೆ ಎ. ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ. ಕಂದ ಪದ್ಯಗಳೇ ಪ್ರಧಾನವಾಗಿರತಕ್ಕಂಥ ಒಂದು ಕೃತಿ. ಈ ಕೃತಿಯಲ್ಲಿ 3 ಪರಿಚ್ಛೇದಗಳು ಕಂಡುಬರುತ್ತವೆ. ಕವಿರಾಜ ಮಾರ್ಗಕಾರ ಯಾರು ಎಂಬ ಬಗೆಗೆ ಸಾಕಷ್ಟು ಚರ್ಚೆ ನಡೆದಿದೆ. ಆದರೆ ಅಂತಿಮವಾಗಿ ಶ್ರೀವಿಜಯ ಎಂಬುದನ್ನು ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಕವಿರಾಜ ಮಾರ್ಗದಲ್ಲಿಯೇ ಬರ್ತಕ್ಕಂಥ ಕೆಲವು ಉಕ್ತಿಗಳನ್ನು, ಸಾಲುಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಕೆಲವು ವಿದ್ವಾಂಸರು ಅಮೋಘ ವರ್ಷ ನೃಪತುಂಗ ವಿರಚಿತ ಕೃತಿ ಇದು
ಯಾವುದು ಕವಿರಾಜ ಮಾರ್ಗ, ಇದೊಂದು ಲಕ್ಷಣ ಗ್ರಂಥ, ನೃಪತುಂಗನೇ ಬರೆದಿರುವಂತಹ ಕೃತಿ ಎಂಬುದಾಗಿ ಸಾಕಷ್ಟು ಜನ ವಾದಿಸಿದ್ರು. ಆದರೆ ಮುಂದೆ ಹೆಚ್ಚಿನ ಆಧಾರಗಳನ್ನು ತೋರಿಸಿ ಪುರಾವೆಗಳ ಸಹಿತ ನೃಪತುಂಗ ಬರೆದದ್ದಲ್ಲ, ನೃಪತುಂಗ ದೇವನ ಅನುಮತಮಪ್ಪ, ಅಂದರೆ ನೃಪತುಂಗ ದೇವನ ಅನುಮತಿಯನ್ನು ಪಡೆದು ಅನುಮತಿಯ ಮೇರೆಗೆ ಶ್ರೀವಿಜಯ ಎನ್ನುವ ಕವಿ ಈ ಲಕ್ಷಣ ಗ್ರಂಥವನ್ನು ಬರೆದಿದ್ದಾನೆ ಎಂಬುದಾಗಿ ವಿ ಸೀತಾರಾಮಯ್ಯ ಮೊದಲಾದವರು ವಾದಿಸಿ ಹೆಚ್ಚಿನ ವಿದ್ವಾಂಸರಿಂದ ಸಮ್ಮತಿ ಈ ವಾದಕ್ಕೆ ದೊರೆತಿದೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಚರಿತ್ರೆಕಾರರು ಕೂಡ ಕವಿರಾಜ ಮಾರ್ಗ ಶ್ರೀವಿಜಯ ರಚಿತ ಕೃತಿ ಎಂಬುದಾಗಿ ಬರೆದಿದ್ದಾರೆ. ಸ್ನೇಹಿತರೆ, ಕಾವ್ಯಾವಲೋಕನ ಎರಡನೇ ನಾಗವರ್ಮ ರಚಿಸಿದಂತಹ ಒಂದು ಲಕ್ಷಣ ಗ್ರಂಥ. ಈಗ ತಾನೇ ನಾನು ಅದನ್ನು ವಿವರಿಸಿದೆ. ಕಾವ್ಯಸಾರ ಎಂಬುದು ನಮ್ಮ ಕನ್ನಡದಲ್ಲಿಯೇ ಅಭಿನವವಾದಿ ವಿದ್ಯಾನಂದ ಎನ್ನುವವನು ರಚಿಸಿದಂತಹ ಒಂದು ಕೃತಿ. ಇದೊಂದು ಸಂಕಲನ ಕಾವ್ಯ. ಕಬ್ಬಿಗರ ಕಾವ ಆಂಡಯ್ಯ ಎನ್ನುವಂತಹ ಕವಿ ರಚಿಸಿದಂತಹ ಒಂದು ಕೃತಿ. ತದ್ಭವಗಳಿಂದ ಮತ್ತು ಕನ್ನಡದ ದೇಶೀಯ ಪದಗಳಿಂದಲೇ ರಚಿತವಾದಂತಹ ಒಂದು ಕನ್ನಡದ ಕಾವ್ಯ ಕಬ್ಬಿಗರ ಕಾವ. ಇಷ್ಟು ನೆನಪಿರಬೇಕು. ಪ್ರಶ್ನೆ 4ಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಎಂಬುದು ನಮಗೆ ಸ್ಪಷ್ಟವಾಗಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕವಿರಾಜ ಮಾರ್ಗ ಸರಿಯಾದ ಉತ್ತರ. ಪ್ರಶ್ನೆ 5, ಕನ್ನಡದ ಮೊದಲ ನಿಘಂಟು ಕಿಠೆಲ್ಕೋಶ, ಅಭಿಧಾನ ವಸ್ತುಕೋಶ, ರನ್ನಕಂದ, ಕನ್ನಡ ರತ್ನಕೋಶ. 4 ನಿಘಂಟುಗಳು ಇಲ್ಲಿವೆ. ಹಾಗಾಗಿ ಇಂತಹ ಪ್ರಶ್ನೆಗಳು ಬರ್ತಾ ಇರ್ತವೆ. ಹಾಗಾಗಿ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಕನ್ನಡದ ಮೊದಲ ನಿಘಂಟು, ಇಲ್ಲಿ ಹೊಸಗನ್ನಡ ಹಳೆಗನ್ನಡ ಅಂತ ಏನು ಕೊಟ್ಟಿಲ್ಲ. ಕನ್ನಡದ ಮೊದಲ ನಿಘಂಟು ಯಾವುದು? ನಮಗೆಲ್ಲ ಗೊತ್ತಿರುವಂತೆ 20ನೇ ಶತಮಾನದ ಪ್ರಾರಂಭದಲ್ಲಿ ಕೂಡ ನಾವು ಗಮನಿಸ್ತಾ ಬರ್ತೇವೆ. ಕಿಠೆಲ್ ಕೋಶ ನಮಗೆಲ್ಲ ಬಹಳ ಮಹತ್ವದ ಒಂದು ನಿಘಂಟು ಎಂಬುದು ಗೊತ್ತಿದೆ. ಕಿಠೆಲ್ ಕೋಶ ಬಹಳ ಹಿಂದಿನದೇನಲ್ಲ. ಅಭಿಧಾನ ವಸ್ತುಕೋಶ ನಮಗೆಲ್ಲ ಗೊತ್ತಿರುವಂತೆ ಈಗ ತಾನೇ ನಾನು ಹೇಳಿದೆ, 2ನೇ ನಾಗವರ್ಮ ರಚಿಸಿದಂಥ ಒಂದು ಕೃತಿ. ಕ್ರಿಸ್ತಶಕ 11ನೇ ಶತಮಾನದಲ್ಲಿದ್ದಂತಹ 2ನೇ ನಾಗವರ್ಮ ಬರೆದಂತಹ ಒಂದು ಕೃತಿ ಯಾವುದು? ಅಭಿಧಾನ ವಸ್ತುಕೋಶ. ರನ್ನಕಂದ ಕ್ರಿಸ್ತಶಕ 980ರ ಸುಮಾರಿನಲ್ಲಿ, ಅಂದರೆ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದಂಥ ರನ್ನ ಎನ್ನುವ ಕವಿ, ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣವನ್ನು ಕೊಟ್ಟಂಥ ಕವಿ, ಕವಿಚಕ್ರವರ್ತಿಗಳಲ್ಲಿ ಒಬ್ಬನಾದ ರನ್ನ ಬರೆದಂತಹ ಒಂದು ಕೃತಿ ರನ್ನಕಂದ ಎಂಬ ಒಂದು ಚಿಕ್ಕ ನಿಘಂಟು. ಕನ್ನಡ ರತ್ನಕೋಶ ಇತ್ತೀಚೆಗೆ ಬಂದಿರುವಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ. ಸ್ನೇಹಿತರೆ, ಇಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ರಚಿತವಾದ ರನ್ನ ಕವಿಯ ಕೃತಿ ಏನಿದೆ, ರನ್ನಕಂದ ಎನ್ನುವಂಥದ್ದು ಕಂದ ಪದ್ಯದಲ್ಲಿಯೇ ಇರುವಂಥ ಒಂದು ಚಿಕ್ಕ ನಿಘಂಟು. ಈ ಕಿರು ಕೃತಿ ಏನಿದೆ ಇದನ್ನು ಕನ್ನಡದ ಮೊದಲ ನಿಘಂಟು ಎಂದು ಹೇಳಲಾಗಿದೆ. ಪ್ರಶ್ನೆ 5ಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ರನ್ನಕಂದ. ನೆನ್ಪಿಟ್ಕೋಬೇಕು. 6ನೆಯ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6, ಎನ್ನ ನುಡಿ ಟಾಟಢಾಢಣ. ಟಾಟಢಾಢಣ ಎಂಬ ಉಕ್ತಿ ಇರುವ ಕಾವ್ಯ. ಎಸ್, ಎನ್ನ ನುಡಿ ಟಾಟಢಾಢಣ ಎಂದು ಮಾತನ್ನು ಯಾವ ಕಾವ್ಯದಲ್ಲಿ ನೋಡ್ತೇವೆ ಎನ್ನುವ ಪ್ರಶ್ನೆ ಆಗಾಗ್ಗೆ ಬರ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಕರ್ನಾಟ ಭಾರತ ಕಥಾಮಂಜರಿ, ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ, ಹರಿಶ್ಚಂದ್ರ ಕಾವ್ಯ. 4 ಉತ್ತರಗಳಲ್ಲಿ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ? ಬಹಳ ಆತ್ಮವಿಶ್ವಾಸದಿಂದ ಆತ್ಮಪ್ರತ್ಯಯಪೂರ್ವಕವಾಗಿ ಹೇಳ್ತಕ್ಕಂತಹ ಮಾತು. ನಾನು ಮಾತನಾಡಿದರೆ ನಿಶ್ಚಿತ, ಇದು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ಖಡಾಖಂಡಿತವಾದ ಮಾತು. ಅಂದರೆ ವೀರತ್ವವನ್ನು, ತನ್ನಲ್ಲಿರತಕ್ಕಂತಹ ಒಂದು ಆವೇಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಒಂದು ನುಡಿ. ಎನ್ನ ನುಡಿ ಟಾಟಢಾಢಣ ಎನ್ನುವ ಈ ಮಾತು ಯಾವ ಕಾವ್ಯದಲ್ಲಿ ಬರುತ್ತದೆ? ಸ್ನೇಹಿತರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಂಡು ಇದನ್ನು ಗದಾಯುದ್ಧದಲ್ಲಿ ಬರುತ್ತಾರೆ ಎಂದು ಹೇಳುವುದುಂಟು. ಅಂದರೆ ಸಾಹಸ ಭೀಮ ವಿಜಯದಲ್ಲಿ ಬರ್ತದೆ, ಭೀಮನ ನುಡಿ ಇದು ಎಂಬುದಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಪ್ಪಾಗಿ ಭ್ರಮಿಸಿ ಬರೆಯುವುದು ಉಂಟು. ಆ ಥರ ಆಗಬಾರದು. ಈ ಸಾಲು ಬರುವುದು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯದಲ್ಲಿ. ವಿಕ್ರಮಾರ್ಜುನ ವಿಜಯ, ಭೀಮನೇ ಹೇಳುವ ಮಾತು ವಿಕ್ರಮಾರ್ಜುನ ವಿಜಯದಲ್ಲಿ, ಪಂಪ ಭಾರತದಲ್ಲಿ ಬರ್ತಕ್ಕಂತಹ ಮಾತು ಇದು. ಎನ್ನ ನುಡಿ ಟಾಟಢಾಢಣ ಎನ್ನುವ ಈ ಉಕ್ತಿ ಕಂಡುಬರುವುದು ಪಂಪ ಬರೆದಂತಹ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಬರ್ತಕ್ಕಂತಹ ಮಾತು. ನೆನ್ಪಿಟ್ಕೋಬೇಕು. ಎನ್ನ ನುಡಿ ಟಾಟಢಾಢಣ ಅಂತ ಮೂರ್ಧನ್ಯ ವ್ಯಂಜನಗಳನ್ನು ಬಳಸಿ ಹೇಳ್ತಾ ಇದ್ದಾರೆ ಅಂದ ಕೂಡಲೇ ನಾವಿದು ಸಾಹಸ ಭೀಮ ವಿಜಯ ಇರಬೇಕು ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಆ ಥರ ಗೊಂದಲಕ್ಕೊಳಗಾಗಬಾರದು. ಬೇಕು ಅಂತ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಉತ್ತರ ಅಲ್ಲಿ ಕೊಟ್ಟಿರ್ತಾರೆ. ಆದರೆ ನೀವು ಆಲೋಚನೆ ಮಾಡಿ ಬರೀಬೇಕು. ಈ ಮಾತು ಬರುವುದು ಆದಿಕವಿ ಪಂಪ ಬರೆದ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ
ಅಥವಾ ಪಂಪ ಭಾರತದಲ್ಲಿ ಬರ್ತಕ್ಕಂಥ ಸಾಲು. ಇನ್ನು ಕರ್ನಾಟಕ ಭಾರತ ಕಥಾಮಂಜರಿ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಗದಗಿನ ನಾರಣಪ್ಪ ಬರೆದಂತಹ ಭಾಮಿನಿ ಷಟ್ಪದಿ ಕಾವ್ಯ, ಸಾಹಸ ಭೀಮ ವಿಜಯ ರನ್ನ ಕವಿಯ ಕೃತಿ, ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಕಾವ್ಯ. ಇರಲಿ, ನಮಗೆ ಉತ್ತರ ಪ್ರಶ್ನೆ 6ಕ್ಕೆ ವಿಕ್ರಮಾರ್ಜುನ ವಿಜಯ ನೆನಪಿರಬೇಕು. ಪ್ರಶ್ನೆ 6ಕ್ಕೆ ಆಯ್ಕೆ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪ್ರಶ್ನೆ 7, ಕಾಲಾನುಕ್ರಮವಾಗಿ ಬರೆಯಿರಿ. ಇಂತಹ ಪ್ರಶ್ನೆಗಳು ನೆಟ್ ಪರೀಕ್ಷೆಯಲ್ಲಿ, ಕೆಸೆಟ್ ಪರೀಕ್ಷೆಯಲ್ಲಿ ಇದ್ದೇ ಇರ್ತವೆ. ಸ್ವಲ್ಪ ಗಮನಿಸಿ, ಅವರ ಕಾಲಾನುಕ್ರಮವನ್ನು ಗಮನಿಸಬೇಕು. ಪೊನ್ನ ಜನ್ನ ರನ್ನ ನಂಜುಂಡ, ರನ್ನ ಪೊನ್ನ ಜನ್ನ ನಂಜುಂಡ, ಪೊನ್ನ ಜನ್ನ ನಂಜುಂಡ ರನ್ನ, ಪೊನ್ನ ರನ್ನ ಜನ್ನ ನಂಜುಂಡ. ಇಲ್ಲಿ ಅವರ ಕಾಲ ನಮಗೆ ಗೊತ್ತಿರಬೇಕು. ನಾವು ಪ್ರಾಸ ಇದೆ ಅಂದ್ಬಿಟ್ಟು ಭಾಳಷ್ಟು ಕಡೆ ರನ್ನ ಪನ್ನ ಜನ್ನ ಅಂತ ಮಾತಾಡ್ತಾ ಇರ್ತೀವಿ. ಆದರೆ ಜನ್ನನಿಗೂ ಪಂಪ ಪೊನ್ನ ರನ್ನ ಇವರೆಲ್ಲರಿಗೂ ಭಾಳ ಕಾಲ ಅಂತರ ಇದೆ. 1-2-3 ಶತಮಾನಗಳ ಅಂತರವೇ ಇದೆ ಜನ್ನನಿಗೂ ರನ್ನ ಪನ್ನ ಇವರಿಗೆಲ್ಲ. ಅದಕ್ಕೆ ನಮಗೆ ಅವರ ಕಾಲವನ್ನು ತಿಳ್ಕೋಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದ್ತಾ ಇರೋ ಸಂದರ್ಭದಲ್ಲಿ ನೀವೆಲ್ಲ ರಮಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೇನೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ನೀವೆಲ್ಲರೂ ಕೂಡ ಆ ಕಾಲಾನುಕ್ರಮವಾಗಿ ಅವರ ಕಾಲವನ್ನು ಕೂಡ ಸ್ಪಷ್ಟಪಡಿಸ್ಕೊಂಡು ಇರಬೇಕಾಗುತ್ತೆ ಸ್ನೇಹಿತರೆ. ಇಂಥ 1-2-3 ಪ್ರಶ್ನೆಗಳು ಇದ್ದೇ ಇರ್ತವೆ. ಕಾಲಾನುಕ್ರಮವಾಗಿ ಬರೀಲಿಕ್ಕೆ ಹೊಸಗನ್ನಡದ ಕೆಲವು ಸಾಹಿತಿಗಳನ್ನು ಕೊಟ್ಟು ಬಿಡ್ತಾರೆ. ಹಾಗಾಗಿ ಅವರ ಕಾಲವನ್ನು ಕೂಡ ನೆನಪಿಟ್ಕೋಬೇಕು. ನವೋದಯ, ಪ್ರಗತಿಶೀಲ, ನವ್ಯ, ಬಂಡಾಯ, ಆ ಸಾಹಿತ್ಯ ಸಂದರ್ಭದಲ್ಲಿ ಬರ್ತಕ್ಕಂಥ ಸಾಹಿತಿಗಳ ಕಾಲ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಇಲ್ಲಿ ನಾವು ಪೊನ್ನ ಓಕೆ ಪ್ರಾಚೀನ ಕವಿ, ಜನ್ನ ಆದಮೇಲೆ ರನ್ನ ಬರಲ್ಲ, ನಮಗೆ ಗೊತ್ತಿದೆ. ನಾನು ಕಾಲವನ್ನು ಹೇಳಿಬಿಡ್ತೀನಿ. ಪೊನ್ನ ಕ್ರಿಸ್ತಶಕ 960 ಸುಮಾರಿನಲ್ಲಿದ್ದಂತಹ ಕವಿ, ಅಂದರೆ 10ನೇ ಶತಮಾನದ ಮಧ್ಯಭಾಗ. ಇನ್ನು 980 ಸುಮಾರಿನಲ್ಲಿದ್ದವನು, 20 ವರ್ಷಗಳ ಅಂತರ ಇರ್ಬೋದು, 80 ಸುಮಾರಿನಲ್ಲಿದ್ದವನು ರನ್ನಮಯ್ಯ. ರನ್ನ ಮೊದಲು ಪೊನ್ನ, ಆಮೇಲೆ ರನ್ನ, ಆಮೇಲೆ ಬರುವವನು 1230 ಸುಮಾರು 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಬರುವವನು ಜನ್ನ. ನಮ್ಮ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎನ್ನುವಂಥ ಕಾವ್ಯಗಳನ್ನು ಕೊಟ್ಟು ಹೋದ ನಮ್ಮ ಜೈನ ಕವಿ ಜನ್ನ ಇದ್ದಾನಲ್ಲ, ಅವನು ಬರೋದು 13ನೇ ಶತಮಾನದಲ್ಲಿ. ಇನ್ನು ನಂಜುಂಡ ಕ್ರಿಸ್ತಶಕ 1525 16ನೇ ಶತಮಾನದಲ್ಲಿ ಬರುವ ಕವಿ. ಹಾಗಾಗಿ ಮೊದಲು ನಾವು ತೆಗೆದುಕೊಳ್ಬೇಕಾಗಿದ್ದು ಪೊನ್ನ. ಪೊನ್ನನಿಗಿಂತ ಪೂರ್ವದಲ್ಲಿ ಪಂಪ ಇದ್ದಾನೆ, ಆದರೆ ಇಲ್ಲಿ ಕೊಟ್ಟಿಲ್ವಲ್ಲ. ಪೊನ್ನ ಮೊದಲನೆಯವನಾಗ್ತಾನೆ. ಪೊನ್ನ, ರನ್ನ, ಜನ್ನ, ನಂಜುಂಡ. ಹಾಗಾದರೆ ಯಾವುದು? ಡಿ, ಆಯ್ಕೆ ಡಿ. ಪೊನ್ನ, ರನ್ನ, ಜನ್ನ, ನಂಜುಂಡ. ಆಯ್ಕೆ ಡಿ. ಈ 7ನೆಯ ಪ್ರಶ್ನೆಗೆ ನಾವು ಆಯ್ಕೆ ಡಿ ಸರಿಯಾದ ಉತ್ತರ ಆಗ್ತದೆ. ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ಹೌದು, ಈ ರೀತಿಯ ಪ್ರಶ್ನೆಗಳು ಕೂಡ ಬರ್ತಾ ಇರ್ತವೆ, ಗಮನದಲ್ಲಿಟ್ಕೋಬೇಕು. 1 ಜೈಮಿನಿ ಭಾರತ, ಗದಗಿನ ಭಾರತ, ಹದಿಬದೆಯ ಧರ್ಮ, ಗಿರಿಜಾ ಕಲ್ಯಾಣ ಈ ಕಡೆ ಇವೆ. ಇನ್ನು ಪಕ್ಕದಲ್ಲಿ ಚಂಪೂ ಕಾವ್ಯ, ಗದ್ಯಕೃತಿ, ವಾರ್ಧಕ ಷಟ್ಪದಿ ಕಾವ್ಯ, ಭಾಮಿನಿ ಷಟ್ಪದಿ ಕಾವ್ಯ, ಸಾಂಗತ್ಯ ಅಂತ ಇದೆ. ಸ್ವಲ್ಪ ಉತ್ತರವನ್ನು ನಿಧಾನವಾಗಿ ನೋಡಿ ಆಲೋಚನೆ ಮಾಡಿ ಬರೀಬೇಕಾಗುತ್ತೆ ಸ್ನೇಹಿತರೆ. ಜೈಮಿನಿ ಭಾರತ ನಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀಶ ಕವಿ ಬರೆದಂತಹ ಒಂದು ಕೃತಿ. ಉಪಮಾ ಲೋಲ, ಭಾಗವತ ಕವಿ ಎಂದೆಲ್ಲ ಪ್ರಸಿದ್ಧನಾದವನು ತಾನೆ ಲಕ್ಷ್ಮೀಶ. ಲಕ್ಷ್ಮೀಶ ಕವಿ ಬರೆದದ್ದು ಜೈಮಿನಿ ಭಾರತ, ಕನ್ನಡ ಜೈಮಿನಿ ಭಾರತ. ಗದಗಿನ ಭಾರತ ನಮ್ಮ ಗದಗಿನ ನಾರಣಪ್ಪ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ ಬರೆದಂತಹ ಕೃತಿ ಗದಗಿನ ಭಾರತ. ಅವೆರಡೂ ಕೂಡ, ಗದಗಿನ ಭಾರತವು ಷಟ್ಪದಿ ಕಾವ್ಯವೇ, ಜೈಮಿನಿ ಭಾರತವು ಷಟ್ಪದಿ ಕಾವ್ಯವೇ, ಆದರೆ ಬೇರೆ ಬೇರೆ ಷಟ್ಪದಿಗಳಲ್ಲಿದೆ. ಹದಿಬದೆಯ ಧರ್ಮ ನಮಗೆಲ್ಲ ಗೊತ್ತಿರುವಂತೆ ಸಂಚಿ ಹೊನ್ನಮ್ಮ ಎಂಬಾಕೆ ಬರೆದಂತಹ ಒಂದು ಕೃತಿ. ಸಂಚಿ ಹೊನ್ನಮ್ಮ ರಚಿತ ಕೃತಿ ಹದಿಬದೆಯ ಧರ್ಮ. ಪತಿವ್ರತೆ ಎಂಬುದರ ತದ್ಭವ ಹದಿಬದೆ ಅಂತ ಮಾತಾಡ್ತಾ ಇದ್ವಿ ಮೊನ್ನೆ. ಇರಲಿ, ಗಿರಿಜಾ ಕಲ್ಯಾಣ ನಮ್ಮ ರಗಳೆಯ ಕವಿ ಹರಿಹರ ಬರೆದಂತಹ ಕೃತಿ, ಏಕೈಕ ಚಂಪೂ ಕಾವ್ಯ. ಇರಲಿ, ಈ ಕಡೆ ಆ ಕಾವ್ಯಗಳಲ್ಲಿ ಬಳಕೆಯಾಗಿರತಕ್ಕಂತಹ ಅವರ ಅಭಿವ್ಯಕ್ತಿಯ ಮಾಧ್ಯಮ ಏನು, ಯಾವ ಛಂದೋರೂಪದಲ್ಲಿ ಬರೆದಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ. ಚಂಪೂ ಕಾವ್ಯ, ಗದ್ಯಕೃತಿ, ವಾರ್ಧಕ ಷಟ್ಪದಿ, ಭಾಮಿನ ಷಟ್ಪದಿ, ಸಾಂಗತ್ಯ. ಈಗ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳೋಣ. ಜೈಮಿನಿ ಭಾರತ ಇರುವುದು ವಾರ್ಧಕ ಷಟ್ಪದಿಯಲ್ಲಿ. ಗದಗಿನ ಭಾರತ ಅಂದರೆ ಕುಮಾರವ್ಯಾಸ ಭಾರತ ಕರಿತೀವಲ್ಲ, ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿಯಲ್ಲಿದೆ. ಹದಿಬದೆಯ ಧರ್ಮ ಸಾಂಗತ್ಯದಲ್ಲಿದೆ. ಗಿರಿಜಾ ಕಲ್ಯಾಣ ಚಂಪೂ ಕಾವ್ಯ. ಹಾಗಾಗಿ ನಾವೀಗ ಯಾವುದು ತಗೋಬೇಕು? ಒಂದು ಜೈಮಿನಿ ಭಾರತ ಅಂದ ಕೂಡಲೇ ನಾವು ಸಿ ತಗೋಬೇಕಾಗತ್ತೆ, ವಾರ್ಧಕ ಷಟ್ಪದಿ. ಗದಗಿನ ಭಾರತ ಭಾಮಿನಿ ಷಟ್ಪದಿ, ಸಿ ಆದಮೇಲೆ ಡಿ ಬರ್ತಾ ಇದೆ. ಆಮೇಲೆ ಹದಿಬದೆಯ ಧರ್ಮ, ಈ ಸಾಂಗತ್ಯ ಬರ್ತದೆ. ಗಿರಿಜಾ ಕಲ್ಯಾಣ
ಎ ಚಂಪು ಕಾವ್ಯ. ಹಾಗಾಗಿ CDEA ಈ ಪ್ರಶ್ನೆಗೆ ಆಯ್ಕೆ ಯಾವುದು? ಡಿ. CDEA ಆಯ್ಕೆ ಡಿ ಸರಿಯಾದ ಉತ್ತರ ಆಗ್ತದೆ. ನೆನ್ಪಿಟ್ಕೋಬೇಕು, ಆಯಾ ಕಾವ್ಯಗಳು ಕರ್ತೃಗಳು ತಿಳ್ಕೊಳ್ಳೋ ಜೊತೆಗೆ ಆ ಕಾವ್ಯಗಳು ಯಾವ ಛಂದೋ ರೂಪದಲ್ಲಿ ರಚನೆಯಾಗಿದೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಅಥವಾ ಅವು ಗದ್ಯ ಕೃತಿಗಳೋ ಅಥವಾ ಅವು ಚಂಪು ಕಾವ್ಯಗಳೋ ಅವುಗಳನ್ನು ನಾವು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೆಯ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಡ್ತಾರೆ. ಹೌದು, ಇಂಥ ಪ್ರಶ್ನೆಗಳು ಇದ್ದೇ ಇರ್ತವೆ. ನೆನಪಿಟ್ಕೊಳ್ಳಿ, ಕನ್ನಡ ಸಾಹಿತ್ಯವನ್ನು, ವ್ಯಾಕರಣವನ್ನು, ಛಂದಸ್ಸನ್ನು ಓದಿದ ವಿದ್ಯಾರ್ಥಿಗಳಿಗೆ ಇಂತಹ ಪ್ರಶ್ನೆಗಳು ಸುಲಭವಾಗಿರ್ತವೆ. ಗಮಕ ಸಮಾಸ, ದ್ವಿಗು ಸಮಾಸ, ಶ್ರುತಿಸಹ್ಯ ಸಂಧಿ, ಸತಿ ಸಪ್ತಮಿ, ಶಿಥಿಲ ದ್ವಿತ್ವ. ಇಲ್ಲಿ ಯಾವುದೋ ಒಂದು ಪದವನ್ನು ತೆಗೆಯಬೇಕಾಗ್ತದೆ. ಒಂದು ಪದ ಆ ಗುಂಪಿಗೆ ಸೇರದೇ ಇರುವ, ಅಲ್ಲಿರ್ತಕ್ಕಂಥ ಬೇರೆ ಪದಗಳ ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಪದ ಆಗ್ತದೆ. ಎಲ್ಲ ಪದಗಳು ಒಂದು ರೀತಿಯಲ್ಲಿದ್ದರೆ ಒಂದು ಪದ ಮಾತ್ರ ಅಸಮಂಜಸ ಅನ್ನಿಸ್ತಾ ಇದೆ. ಎಲ್ಲ ಪದಗಳಿಗೂ ಒಂದು ರೀತಿಯಲ್ಲಿದ್ದರೆ ಒಂದು ಪದ ಮಾತ್ರ ಅಲ್ಲಿ ಸೂಕ್ತವಾಗಿ ಹೊಂದಿಕೊಳ್ಳುವುದಿಲ್ಲ. ಆ ಹೊಂದಿಕೊಳ್ಳದ ಪದವನ್ನು ನಾವು ತೆಗೆಯಬೇಕಾಗ್ತದೆ. ಗಮಕ ಸಮಾಸ, ದ್ವಿಗು ಸಮಾಸ, ಶ್ರುತಿಸಹ್ಯ ಸಂಧಿ, ಸತಿ ಸಪ್ತಮಿ, ಶಿಥಿಲ ದ್ವಿತ್ವ. ನಿಧಾನವಾಗಿ ಆಲೋಚನೆ ಮಾಡಿ ಸ್ನೇಹಿತರೆ. ಸಮಾಸಗಳು ಎರಡೂ ಇರೋದ್ರಿಂದ ಎರಡೂ ಸರಿ ಅಂತ ಅನ್ನಿಸ್ತದೆ. ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ನಾವು ಸ್ವಲ್ಪ ನಿಧಾನವಾಗಿ ಗಮನಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಪದಗಳು ಏನಿವೆ, 5 ಉತ್ತರಗಳು, ಗಮಕ ಸಮಾಸ, ದ್ವಿಗು ಸಮಾಸ, ಶ್ರುತಿಸಹ್ಯ, ಸತಿ, ಇವೆಲ್ಲ ಇದಾವಲ್ಲ, ಇವು ಎಲ್ಲಿ ಬರುತ್ತವೆ ಅಂತ ನೆನಪು ಮಾಡ್ಕೋಬೇಕು. ನೆನಪಾಗ್ತದೆ ಓದಿದಂಥ ವಿದ್ಯಾರ್ಥಿಗಳಿಗೆ. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಹೇಳಲಾದಂತಹ ಮಾತು. ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಹೇಳುವಾಗ ಕೇಶಿರಾಜ ಗಮಕ ಸಮಾಸದಿಂ, ರಳಕುಳ ಕ್ಷಳದಿಂ, ಶ್ರುತಿಸಹ್ಯ ಸಂಧಿಂ ಓದಿರ್ತಿರಲ್ಲ. ಅಂದರೆ ಗಮಕ ಸಮಾಸ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು. ದ್ವಿಗು ಸಮಾಸ ಅಸಾಧಾರಣ ಲಕ್ಷಣಗಳಲ್ಲಿ ಬರಲ್ಲ. ಶಬ್ದಮಣಿ ದರ್ಪಣದಲ್ಲಿ ಸಮಾಸ ಪ್ರಕರಣದಲ್ಲಿ ದ್ವಿಗು ಸಮಾಸದ ವಿವರಣೆ ಇದೆ. ಆದರೆ ಉಳಿದವೆಲ್ಲವೂ ಕೂಡ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಬರುತ್ತವೆ. ಅಸಾಧಾರಣ ಲಕ್ಷಣಗಳ ಪಟ್ಟಿಯನ್ನೇ ಕೊಟ್ಟಿದ್ದಾನೆ ಒಂದು ವೃತ್ತದಲ್ಲಿ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದ ಕೊನೆಯ ಒಂದು ಪದ್ಯದಲ್ಲಿ. ಹಾಗಾಗಿ ಗಮಕ ಸಮಾಸ ಅಸಾಧಾರಣ ಲಕ್ಷಣ. ಶ್ರುತಿ ಸಹ್ಯ ಸಂಧಿ ಅಂದರೆ ಕೇಳಿಸಿಕೊಳ್ಳುವುದಕ್ಕೆ ಸಹ್ಯ ಆಗಬೇಕು, ಅಂತಹ ಸಂಧಿಯನ್ನು ಮಾತ್ರ ಮಾಡಬೇಕು. ಕೆಲವು ಕಡೆ ಅಸಹ್ಯ ಆದರೆ ಸಂಧಿ ಮಾಡಬಾರದು. ಶ್ರುತಿ ಅಂದರೆ ಕೇಳಿಸಿಕೊಳ್ಳೋದು, ಅಸಹ್ಯ ಅಲ್ಲ, ಶ್ರುತಿ ಸಹ್ಯ ಆಗಬೇಕು, ಅಂತಹ ಸಂಧಿಯನ್ನು ಮಾತ್ರ ಮಾಡಬೇಕು. ಸಂಧಿ ಪ್ರಕರಣದಲ್ಲಿ ಅದನ್ನು ವಿವರಣೆ ಕೊಡ್ತೀನಿ ನಾನು. ಸತಿ ಸಪ್ತಮಿ ಕೂಡ ಕೇಶಿರಾಜ ಸತಿ ಸಪ್ತಮಿಯನ್ನು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ವಿವರಿಸ್ತಾನೆ. ಇನ್ನು ಶಿಥಿಲ ದ್ವಿತ್ವ ಕೂಡ ಹೇಗಿರಬೇಕು, ಎಲ್ಲಿ ಯಾವ ಅಕ್ಷರವನ್ನು ಶಿಥಿಲಗೊಳಿಸಿ ತೇಲಿಸಿ ಉಚ್ಚರಿಸಬೇಕು, ಇದೆಲ್ಲವನ್ನು ಹೇಳಿದ್ದಾನೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಕೇಶಿರಾಜ ಹೇಳಿರ್ತಕ್ಕಂಥ ಅಸಾಧಾರಣ ಲಕ್ಷಣಗಳಲ್ಲಿ ಬರದೇ ಇರುವಂಥ ಪದವನ್ನು ಗುರುತಿಸಬೇಕಾಗತ್ತೆ. ಗಮಕ ಸಮಾಸ, ಶ್ರುತಿಸಹ್ಯ ಸಂಧಿ, ಸತಿ ಸಪ್ತಮಿ, ಶಿಥಿಲ ದ್ವಿತ್ವ ಇವು ಎಲ್ಲವೂ ಕೂಡ ಕನ್ನಡದ ಅಸಾಧಾರಣ ಲಕ್ಷಣಗಳು. ಆದರೆ ದ್ವಿಗು ಸಮಾಸ ಅಸಾಧಾರಣ ಲಕ್ಷಣ ಅಲ್ಲ. ಹಾಗಾಗಿ ಪ್ರಶ್ನೆ 9ಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ದ್ವಿಗು ಸಮಾಸ ಇದು ಅಸಾಧಾರಣ ಲಕ್ಷಣ ಅಲ್ಲ, ಹಾಗಾಗಿ ಅದು ಗುಂಪಿಗೆ ಸೇರದ ಪದ ಆಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೆಯ ಪ್ರಶ್ನೆ, ಕಾವ್ಯ ಆಸ್ವಾದನ ಮಾಡುವಾತನನ್ನು ಕಾವ್ಯ ಮೀಮಾಂಸೆಯಲ್ಲಿ ಏನಂತ ಕರೀತೀವಿ? ನೀವು ಇದಕ್ಕೆ ಉತ್ತರವನ್ನು ನಿರೀಕ್ಷೆ ಮಾಡಬೇಕು ಸ್ನೇಹಿತರೆ. ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಓದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಉತ್ತರಗಳನ್ನು ಗಮನಿಸಿರ್ತೀರ. ಆದರೆ ಒಂದೊಂದು ಕೂಡ ಬೇರೆ 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 ಅರ್ಥಗಳನ್ನು ಕೊಡ್ತಾ ಹೋಗ್ತವೆ. ಏನಿದೆ ಅಲ್ಲಿ? ಎ ಶ್ರೋತೃ, ಬಿ ಸಹೃದಯ, ಸಿ ಅನುಕರ್ತ, ಡಿ ಕವಿ. ಏನು ಕರಿಬೇಕು? ಕಾವ್ಯ ಆಸ್ವಾದನ ಮಾಡುವಾತನನ್ನು ಕಾವ್ಯ ಮೀಮಾಂಸೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಎಸ್, ಆಯ್ಕೆ ಬಿ ಸಹೃದಯ. ಕಾವ್ಯವನ್ನು ಓದ್ತಕ್ಕಂಥವರನ್ನು, ಯಾವುದೇ ಕಲೆಯನ್ನಾಗಲಿ ಆಸ್ವಾದಿಸ್ತಕ್ಕಂಥವರನ್ನು ಸಹೃದಯರು ಎಂದು ಕರೆಯುತ್ತೇವೆ. ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯಾಸ್ವಾದನ ಮಾಡ್ತಕ್ಕಂಥವರನ್ನು ಸಹೃದಯ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಯ್ಕೆ ಬಿ ಸಹೃದಯ ಎಂಬುದಾಗಿರುತ್ತದೆ.
ಓಕೆ ಸ್ನೇಹಿತರೆ, ಇವತ್ತು 10 ಪ್ರಶ್ನೆಗಳಾದರೂ ಕೂಡ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ತಂದು ನಿಮಗೆ ಕೆಲವು ಉತ್ತರಗಳನ್ನು ತಿಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕನ್ನಡ ಸಾಹಿತ್ಯ, ಕನ್ನಡ ವ್ಯಾಕರಣ, ಕಾವ್ಯಮೀಮಾಂಸೆ, ಶಾಸನ, ಜಾನಪದ ಎಲ್ಲದರಿಂದಲೂ ಈ ನೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರೋದರಿಂದ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಗಮನಿಸೋಣ. ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.